ಈಗ ಗಮನಿಸಿರ್ತೀರ, ಕಳೆದ 3-4 ವರ್ಷಗಳಿಂದ ಸಹ ನಾನು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ವಿಶೇಷವಾದ ಸಂದರ್ಭಗಳಲ್ಲಿ ಶಿವರಾತ್ರಿ ಆಗಿರ್ಬೋದು, ಪ್ರತಿಮೆಯ ಹೋಮ ಆಗಿರ್ಬೋದು, ಅಥವಾ ಕಾರ್ತಿಕ ದೀಪೋತ್ಸವಗಳಾಗಿರ್ಬೋದು, ಈ ಎಲ್ಲ ಸಮಯಗಳಲ್ಲಿ ಒಂದು ವಿಶೇಷವಾದ ಶಕ್ತಿ, ಒಂದು ಚೈತನ್ಯ ಇಲ್ಲಿ ಅಡಗಿದೆ. ಅದು ದಿನದಿನಕ್ಕೂ ಸಹ ಪ್ರವರ್ಧಮಾನವಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾಗದು. ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಜನಾಕರ್ಷಣೆ ಅನ್ನತಕ್ಕಂಥದ್ದು ಒಂದು ಅಂಶ ಅಂದರೆ, ಎರಡನೆಯದು ದಿನದಿನ ಪುರೋಭಿವೃದ್ಧಿ, ಬಂದಂಥ ಭಕ್ತಾದಿಗಳಿಗೆ ಅವರ ಫಲಗಳು, ಅವರ ಒಂದು ಇಷ್ಟಕಾಮ್ಯಾರ್ಥಗಳು ಸಿದ್ಧಿಯಾಗತಕ್ಕಂಥದ್ದು ಯಾವಾಗ ಅಂತಂದರೆ ಮೂಲ ಬಿಂಬದಲ್ಲಿ ಶಕ್ತಿ ಇದ್ದಾಗ. ಆ ಶಕ್ತಿ ತನ್ನ ಒಂದು ದಿವ್ಯ ಜ್ಯೋತಿಯನ್ನು, ತನ್ನ ಒಂದು ಕಾಂತಿಯನ್ನು ಎಲ್ಲ ಕಡೆ ಪ್ರಸಾರ ಮಾಡಿದಾಗ ಮಾತ್ರ ಅದು ಸಫಲವಾಗುವಂಥ ಸಾಧ್ಯತೆಗಳಿರುತ್ತೆ. ಆ ಸಫಲತೆಯನ್ನು, ಸಾರ್ಥಕತೆಯನ್ನು ತಾವೆಲ್ಲರೂ ಸಹ ಕಂಡುಕೊಂಡಿದ್ದೀರಾ. ಮತ್ತೆ ಮತ್ತೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಾ. ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಸಹ ಕಾಯ ವಾಚ ಮನಸ ಎಲ್ಲರೂ ಸಹ ನಿಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀರಾ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ನನ್ನ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಶಿವರಾತ್ರಿ, ಪ್ರಣವ ಮಹಾಶಿವರಾತ್ರಿ ಅಂತ ಹೇಳ್ತೀವಿ. ಈಗಾಗಲೇ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ಇನ್ನೂ ಒಂದು ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಸಹ ನಡೀಬೇಕಾಗಿದೆ. ಶಿವತತ್ವವನ್ನು ಒಂದನ್ನು ನಾವು ಅರ್ಥ ಮಾಡಿಕೊಂಡಿದ್ದಾದಲ್ಲಿ ಇಹಕ್ಕೂ ಪರಕ್ಕೂ ಎರಡಕ್ಕೂ ಸಹ ನಮಗೆ ಅನುಕೂಲವಾಗ್ತಕ್ಕಂಥ ವಿಶೇಷವಾದ ದಿವ್ಯ ಚೈತನ್ಯ, ವಿಶೇಷವಾದ ಒಂದು ದೇವತಾ ಸ್ವರೂಪ ಪರಮೇಶ್ವರ ಆಗಿರ್ತಾನೆ. ಯಾಕಂದರೆ ಪರಮೇಶ್ವರನ ನೋಡಿ ಬೋಳಾಶಂಕರ ಅಂತ ಕರಿತೀವಿ ನಾವು. ಯಾರು ಏನು ಕೇಳಿದ್ರು ಸಹ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ಕೊಟ್ಟು ಬಿಡ್ತಾನೆ. ಭಸ್ಮಾಸುರ ವರ ಕೇಳಿದ್ರು ಕೊಡ್ತಾನೆ, ರಾವಣಾಸುರ ವರ ಕೇಳಿದ್ರು ಕೊಡ್ತಾನೆ. ನಿಮ್ಮಂಥ ಸಾಧಾರಣವಾದಂಥ ವ್ಯಕ್ತಿಗಳು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಸಹ ಅತಿ ಶೀಘ್ರದಲ್ಲಿ ಒಳೆಯತಕ್ಕಂಥ ಪರಮಾತ್ಮ ಅಂದರೆ ಆ ಪರಮೇಶ್ವರನೇ ಆಗಿರ್ತಾನೆ. ಒಂದು ಲಕ್ಷ್ಮೀ ಅಷ್ಟೋತ್ತರದಲ್ಲಿ ನೀವು ಕುಂಕುಮಾರ್ಚನೆ ಮಾಡಿದ್ರೆ, ಅಥವಾ ಮಲ್ಲಿಗೆ ಹೂವಿಂದ ಅರ್ಚನೆ ಮಾಡಿದ್ರೆ, ಸಿಂಧೂರ ಅರ್ಚನೆ ಮಾಡಿದ್ರೆ ಎಷ್ಟು ಫಲ ನಿಮಗೆ ಲಭಿಸುತ್ತೋ ಅದರ 10ರಷ್ಟು ಫಲ ನಿಮಗೆ ಪರಮೇಶ್ವರನ ಅಷ್ಟೋತ್ತರದಿಂದ, ಶಿವಾಷ್ಟೋತ್ತರದಿಂದ, ಬಿಲ್ವದಲ್ಲಾಗಲಿ, ಬಿಲ್ವಪತ್ರೆಯಲ್ಲಾಗಲಿ, ಭಸ್ಮದಲ್ಲಾಗಲಿ ಅರ್ಚನೆಯನ್ನು ಮಾಡಿದ್ರೆ ಅದರ 10 ಪಟ್ಟು ಫಲ ಲಭಿಸುತ್ತೆ ಅನ್ನೋದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಹಾಗಾಗಿ ಶಿವತತ್ವ ಅನ್ನತಕ್ಕಂಥದ್ದು ನಮ್ಮನ್ನು ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ, ಉತ್ತುಂಗ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ, ನಮ್ಮ ವೃತ್ತಿ ಏನಿರುತ್ತೆ ಅದರಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾನು 2 ಕೈಗಳನ್ನು ಮೇಲಕ್ಕೆ ಎತ್ತಿ ಹೇಳ್ತಾ ಇದ್ದೀನಿ, ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ. ನಾನು ಹೇಳ್ತಕ್ಕಂಥ ಮಾತು ಮತ್ತೆ ಮತ್ತೆ ಸತ್ಯವಾಗಿರತಕ್ಕಂಥದ್ದು, ಪರಮ ಸತ್ಯ ಇದು. ವೇದಗಳಿಗಿಂತ ದೊಡ್ಡ ಶಾಸ್ತ್ರ ಯಾವುದೂ ಇಲ್ಲ. ನದೈವಂ ಕೇಶವಾತ್ ಪರಂ ಅಂತ ಹೇಳ್ತಾರೆ. ಕೇಶವನಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಹರಿಹರರಲ್ಲಿ ಭೇದ ಅನ್ನೋದು ಇರೋದಿಲ್ಲ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಶಿವನೇ ವಿಷ್ಣುವಾಗಿರ್ತಾನೆ, ವಿಷ್ಣುವೇ ಶಿವನಾಗಿರ್ತಾನೆ. ಶಿವನ ಹೃದಯದಲ್ಲಿ ವಿಷ್ಣು ನೆಲೆಸಿರ್ತಾನೆ ಮತ್ತು ವಿಷ್ಣುವಿನ ಹೃದಯದಲ್ಲಿ ಶಿವ ನೆಲೆಸಿರ್ತಾನೆ ಅಂತ ಹೇಳಿರ್ತಾರೆ. ಲೀಲೆಗೋಸ್ಕರ ಮತ್ತು ಈ ಒಂದು ಜಗನ್ನಾಟಕ ನಡೆಸೋದಕ್ಕೋಸ್ಕರವಾಗಿ ಭಗವಂತ ಬೇರೆ ಬೇರೆ ರೂಪದಲ್ಲಿ ತನ್ನನ್ನು ತಾನು ಪ್ರಕಟ ಮಾಡ್ಕೊಳ್ತಾ ಇರ್ತಾನೆ ಅಷ್ಟೇ. ಹಾಗಾಗಿ ನಾವು ಈ ಕಚ್ಚಾಟವನ್ನು, ಈ ಒಂದು ಒಳಜಗಳನ್ನು ಬಿಡಬೇಕು. ನಾವು ನಂಬಿರ್ತಕ್ಕಂಥ ದೇವರನ್ನ ನಾವು ಆರಾಧನೆಯನ್ನು ಮಾಡಬೇಕು, ಎಲ್ಲ ದೇವರನ್ನ ಗೌರವದಿಂದ ನೋಡಬೇಕು ಅನ್ನೋದು ಈ ಶ್ಲೋಕ, ಈ ಒಂದು ಸಂದರ್ಭದ ಒಂದು ಅಂತರಾರ್ಥ ಆಗಿರುತ್ತೆ. ವ್ಯಾಸರು ಈ ರೀತಿ ಹೇಳಿದಾಗ ಅದನ್ನು ಕೇಳಿಬಿಟ್ಟು ಪರಮೇಶ್ವರ ಏನು ಮಾಡ್ತಾನೆ? ಕೋಪ ಮಾಡ್ಕೊಡ್ತಾನೆ, ಶಾಪ ಕೊಡ್ತಾನೆ? ಏನೂ ಮಾಡೋದಿಲ್ಲ. ಮುಗುಳ್ನಾಗೆ ನಕ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಮಂದಸ್ಮಿತವನ್ನು ಕೊಟ್ಟು ತನ್ನ ಧ್ಯಾನ ಮುದ್ರೆಯಲ್ಲಿ ಹಾಗೆಯೇ ಕೂತಿರ್ತಾನೆ ಈಶ್ವರ. ಆದರೆ ಈಶ್ವರನ ಭಕ್ತರು ಸುಮ್ಮನೆ ಇರೋದಿಲ್ವಲ್ಲ. ಧನ್ಯವಾದ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಎಲ್ಲ ಚಪ್ಪಾಳೆ ಮೂಲಕ ಗೌರವ ಸೂಚಿಸಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ರಾಘವೇಂದ್ರ ಮೋಕ್ಷ ಗುರುಜಿಯವರು ನಿಮಗೆಲ್ಲ ಗೊತ್ತಿರುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮರಿಮೊಮ್ಮಗ ಇವರು. ಕ್ಷೇಮ